Hello everyone, you are watching News Insights. Let's ಬಂದ್ ಮಾಡಿದ್ದಾರೆ. ನಾನೀಗಾಗಲೇ ಕೇಂದ್ರದ ಮಂತ್ರಿಗಳಿಗೆ ಈಗಾಗಲೇ ಪತ್ರ ಬರೆದಿರೋದಷ್ಟೇ ಅಲ್ಲ, ಅವರು ಭೋಪಾಲ್ನಲ್ಲಿ ಕಳೆದ 5 ದಿನಗಳಿಂದ ಅವರೇನು ಅಲ್ಲಿದ್ರು, ಅವರ ಕಚೇರಿಗಳಿಂದ ಅವರು ಭೂಪಾಲ್ನ ಪ್ರವಾಸದಲ್ಲಿದ್ದಂಥ ಹಿನ್ನೆಲೆ ಒಳಗೆ ಏನೊಂದು ಇಮಿಡಿಯೇಟ್ ಆಗಿ ಅವರು ತೀರ್ಮಾನ ಮಾಡ್ಲಿಕ್ಕಾಗಿಲ್ಲ. ನನಗೆ ಬಂದಂತ ಮಾಹಿತಿ ರಾಜ್ಯ ಸರ್ಕಾರದಿಂದ ಪತ್ರವನ್ನ ಇಲ್ಲಿಂದ ಕಳಿಸಿರತಕ್ಕಂಥದ್ದು ಅವರ ಕೇಂದ್ರ ಕಚೇರಿಯಲ್ಲಿ ಮಾಹಿತಿ ಇಲ್ಲ. ನಾನು ಬರೆದಂತ ಪತ್ರದ ಹಿನ್ನೆಲೆಯಲ್ಲೇ ಮಾರ್ಗ ದಿವಸ ಪ್ರಹ್ಲಾದ್ ಜೋಶಿ ಅವರು ಪತ್ರ ಬರೆದಿದ್ದಾರೆ. ಈಗ ಆ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನ ಬಹುಶಃ ಅವರು ಏನು ಭೋಪಾಲ್ನಿಂದ ಬರ್ತಾ ಇದ್ದಾರೆ, ಅವರ ಅಧಿಕಾರಿಗಳಿಗೆ ಮಾತನಾಡಿದ್ದೇನೆ. ಬಂದ ತಕ್ಷಣ ಟಾಪ್ ಪ್ರಿಯಾರಿಟಿನಲ್ಲಿ ಮಾವು ಬೆಳೆಗಾರರ ವಿಷಯದಲ್ಲಿ ಅವರ ಮಂತ್ರಿಗಳ ಗಮನಕ್ಕೆ ತಂದು ತಕ್ಷಣ ಕ್ರಮ ತೆಗೆದುಕೊಂಡು ರೈತರನ್ನ ಉಳಿಸ್ತೀವಿ ಅಂತಕ್ಕಂಥ ಮಾತನಾಡಿದ್ದಾರೆ. ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರಿಗೆ ಮನವಿ ಮಾಡ್ತೇನೆ, ಯಾವುದೇ ರೀತಿಯಲ್ಲಿ ಆತಂಕ ಮಾಡ ರಾಮನಗರದವರೆಗೂ ಹೇಳಿದ್ದೇನೆ. ಇವತ್ತು ಕಳೆದ ಬಾರಿಯೂ ಸಹ ದೊಡ್ಡ ಮಟ್ಟದ ಪರಿಹಾರ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ. ಈಗಲೂ ಸಹ ಕೊಡ್ತಕ್ಕಂಥ ನಿರ್ಧಾರ ಬಹುಶಃ ಇವತ್ತು ನನ್ನ ಒಳಗಾಗ್ತದೆ. ಸಂದರ್ಭದಲ್ಲಿ ಕೆಲವು ನೀಟ್ನ ಪರೀಕ್ಷೆಯನ್ನು ಬರೆಯತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರವೇಶಕ್ಕೆ ಅವಕಾಶಗಳು ದೊರಕಿದ ಸಮಯ ಲೇಟ್ ಆಯಿತು, 2 ನಿಮಿಷ 3 ನಿಮಿಷ ಅಷ್ಟೇ. ಅದಕ್ಕೆ ಬಹುಶಃ ಕಾರಣ ಕಾಂಗ್ರೆಸ್ನ ನಿನ್ನೆಯ ದಿನದ ಕಾರ್ಯಕ್ರಮ. ಬೆಂಗಳೂರಿನ ಹಲವಾರು ಭಾಗದಲ್ಲಿ ವಾಹನದ ದಟ್ಟಣೆ ಆಗಲಿಕ್ಕೆ ಅವರ ಕಾರ್ಯಕ್ರಮದ ಹಿನ್ನೆಲೆ ಒಳಗೆ ಕೆಲವು ಸಮಸ್ಯೆಗಳನ್ನ ವಿದ್ಯಾರ್ಥಿಗಳನ್ನು ಎದುರಿಸಿದ್ದಾರೆ. ಪಾಪ ಅವರ ಜೀವನಕ್ಕೆ ಹಾಳಾಗಿದೆ, ಜೀವನ ಎಕ್ಸಾಮ್ ಬರೀಲಿಕ್ಕಾಗಿದೆ. ಪ್ರಧಾನಮಂತ್ರಿಗಳು ನಿನ್ನೆ ದಿನ ಏರ್ಪೋರ್ಟ್ನಿಂದ ಅವ್ರ ನಿವಾಸಕ್ಕೆ ಹೋಗ್ತಕ್ಕಂಥದಕ್ಕೆ 45 ನಿಮಿಷ ಏರ್ಪೋರ್ಟ್ ಅಲ್ಲಿ ಹೋಗ್ತಾರೆ. ಕಾರಣ ಅವರು ಹೋಗ್ತಕ್ಕಂಥ ಸಂದರ್ಭದಲ್ಲಿ 0 ಟ್ರಾಫಿಕ್ ಮಾಡ್ತಾರಲ್ಲ, ಮಕ್ಕಳಿಗೆ ತೊಂದರೆ ಆಗಬಾರದು ಅಂತ ಹೇಳಿ ಆ ಸಮಯದಲ್ಲಿ 45 ನಿಮಿಷ ಏರ್ಪೋರ್ಟ್ ಅಲ್ಲಿ ಹೋಗ್ತಕ್ಕಂಥ ತೀರ್ಮಾನ ಏನ್ ಮಾಡ್ತಾರೆ. ಅದು ಒಬ್ಬ ಜನಪ್ರತಿನಿಧಿಗೆ ಇರಬೇಕಾದಂತ ಮುಂದಾಲೋಚನೆ, ಮುಂಜಾಗ್ರತೆ ಕ್ರಮ ಯಾವತ್ತು ತಗೋಬೇಕು ನಾವು ಅಂತಕ್ಕಂಥದ್ದು ಅವರ ನಡವಳಿಕೆ ಏನಿದೆ ಅದನ್ನ ನಾನು ತಿಳ್ಕೊಂಡು ಸರಿಪಡಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಂದ್ ಮಾಡಿದ್ದಾರೆ. ನಾನೀಗಾಗಲೇ ಕೇಂದ್ರದ ಮಂತ್ರಿಗಳಿಗೆ ಈಗಾಗಲೇ ಪತ್ರ ಬರೆದಿರೋದಷ್ಟೇ ಅಲ್ಲ, ಅವರು ಭೋಪಾಲ್ನಲ್ಲಿ ಕಳೆದ 5 ದಿನಗಳಿಂದ ಅವರೇನು ಅಲ್ಲಿದ್ರು, ಅವರ ಕಚೇರಿಗಳಿಂದ ಅವರು ಭೂಪಾಲ್ನ ಪ್ರವಾಸದಲ್ಲಿದ್ದಂಥ ಹಿನ್ನೆಲೆ ಒಳಗೆ ಏನೊಂದು ಇಮಿಡಿಯೇಟ್ ಆಗಿ ಅವರು ತೀರ್ಮಾನ ಮಾಡ್ಲಿಕ್ಕಾಗಿಲ್ಲ. ನನಗೆ ಬಂದಂತ ಮಾಹಿತಿ ರಾಜ್ಯ ಸರ್ಕಾರದಿಂದ ಪತ್ರವನ್ನ ಇಲ್ಲಿಂದ ಕಳಿಸಿರತಕ್ಕಂಥದ್ದು ಅವರ ಕೇಂದ್ರ ಕಚೇರಿಯಲ್ಲಿ ಮಾಹಿತಿ ಇಲ್ಲ. ನಾನು ಬರೆದಂತ ಪತ್ರದ ಹಿನ್ನೆಲೆಯಲ್ಲೇ ಮಾರ್ಗ ದಿವಸ ಪ್ರಹ್ಲಾದ್ ಜೋಶಿ ಅವರು ಪತ್ರ ಬರೆದಿದ್ದಾರೆ. ಈಗ ಆ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನ ಬಹುಶಃ ಅವರು ಏನು ಭೋಪಾಲ್ನಿಂದ ಬರ್ತಾ ಇದ್ದಾರೆ, ಅವರ ಅಧಿಕಾರಿಗಳಿಗೆ ಮಾತನಾಡಿದ್ದೇನೆ. ಬಂದ ತಕ್ಷಣ ಟಾಪ್ ಪ್ರಿಯಾರಿಟಿನಲ್ಲಿ ಮಾವು ಬೆಳೆಗಾರರ ವಿಷಯದಲ್ಲಿ ಅವರ ಮಂತ್ರಿಗಳ ಗಮನಕ್ಕೆ ತಂದು ತಕ್ಷಣ ಕ್ರಮ ತೆಗೆದುಕೊಂಡು ರೈತರನ್ನ ಉಳಿಸ್ತೀವಿ ಅಂತಕ್ಕಂಥ ಮಾತನಾಡಿದ್ದಾರೆ. ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರಿಗೆ ಮನವಿ ಮಾಡ್ತೇನೆ, ಯಾವುದೇ ರೀತಿಯಲ್ಲಿ ಆತಂಕ ಮಾಡ ರಾಮನಗರದವರೆಗೂ ಹೇಳಿದ್ದೇನೆ. ಇವತ್ತು ಕಳೆದ ಬಾರಿಯೂ ಸಹ ದೊಡ್ಡ ಮಟ್ಟದ ಪರಿಹಾರ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ. ಈಗಲೂ ಸಹ ಕೊಡ್ತಕ್ಕಂಥ ನಿರ್ಧಾರ ಬಹುಶಃ ಇವತ್ತು ನನ್ನ ಒಳಗಾಗ್ತದೆ.